ಎಲ್ರಿಗೂ ನಮಸ್ತೆ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡುವ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಹಾಗೆ ನನ್ನ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಏನ್ ನಾನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಎಲ್ಲಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ನಾನು ಅಡಿಗೆ ಕೊನೆಯಲ್ಲಿದ್ದೀನಿ. ಇಲ್ಲಿ ಒಂದು ನನ್ನ ಪಾತ್ರೆ ಇಟ್ಕೊಂಡಿದ್ದೀನಲ್ವಾ. ಸೊ ಇವಾಗ ನಾನು ರಾಗಿ ಮುದ್ದೆ ಮಾಡಕ್ ಹೊರಟಿದ್ದೀನಿ. ರಾಗಿ ಮುದ್ದೆ ಮಾಡೋದಕ್ಕೆ ಇಲ್ಲಿ ಆಲ್ರೆಡಿ 1 ಕಪ್ ಆಗುವಷ್ಟು ರಾಗಿ ಪೌಡರ್ ತೆಗೆದಿಟ್ಕೊಂಡಿದ್ದೀನಿ. ಅಂಡ್ ಇದೇ ಬೌಲ್ ಇದೆಯಲ್ವಾ, ಈ ಬೌಲಲ್ಲಿ 1 ಆಗುವಷ್ಟು ವಾಟರ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಪ್ರಾಸೆಸ್ ಸ್ಟಾರ್ಟ್ ಮಾಡುವ. ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಡೈಲಿ ಮಾಡೋರು ತುಂಬಾ ಚೆನ್ನಾಗಿ ರಾಗಿ ಮುದ್ದೆನ ಮಾಡ್ತಾರೆ. ಬಟ್ ನಮ್ ಕಡೆ ಮಂಗ್ಳೂರ್ ಅವರು ಜಾಸ್ತಿ ರಾಗಿ ಮುದ್ದೆ ಎಲ್ಲ ತಿನ್ನೋದಿಲ್ಲ. ಅದಕ್ಕೆ ನಮ್ಗೆ ಪರ್ಫೆಕ್ಟ್ ಆಗಿ ಮಾಡಕ್ ಬರಲ್ಲ. ಆದ್ರೆ ಟ್ರೈ ಮಾಡ್ತಾ ಇದೀನಿ, ಹೇಗ್ ಬರುತ್ತೆ ಅಂತ ನೀವೇ ನೋಡಿ. ಪ್ರಾಸೆಸ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ, ನಾನ್ ಮಾಡೋ ಸ್ಟೈಲ್ ಹೇಗಿರುತ್ತೆ ಅಂತ. ಫಸ್ಟ್ ಇವಾಗ ನಾವು ಈ ಪಾತ್ರೆ ಗ್ಯಾಸ್ ಸ್ಟವ್ ಆನ್ ಮಾಡೋಣ. ಓಕೆ, ಇವಾಗ ಇಷ್ಟು 1.5 ಬೌಲ್ ಆಗುವಷ್ಟು, ಅದೇ ಯಾವ್ದ್ರಲ್ಲಿ ನಾನು ರಾಗಿ ಪೌಡರ್ ತಗೊಂಡಿದ್ದೀನಿ ಅದ್ರಲ್ಲೇ ಅಳತೆ ತಗೊಂಡು ನೀರನ್ನ ಇಲ್ಲಿ ಆಡ್ ಮಾಡ್ಕೊತಾ ಇದೀನಿ. ಇವಾಗ ಇದು ಸ್ವಲ್ಪ ಕುದಿತಾ ಇದ್ದ ಹಾಗೆ, ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಇದರಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ರಾಗಿ ಪೌಡರ್ನ ನಾವು ಇದಕ್ಕೆ ಆಡ್ ಮಾಡ್ಕೋಬೇಕು. ಸೊ ಅದು ಚೆನ್ನಾಗಿ ಕುದಿಬೇಕು. ಓಕೆ, ಇವಾಗ 2 ಸ್ಪೂನ್ ಆಗುವಷ್ಟು ನಾನು ರಾಗಿ ಪೌಡರ್ನ ಆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದೀಲಿ. 1-2 ಮಿನಿಟ್ಸ್ ತಗೊಳುತ್ತೆ ಚೆನ್ನಾಗಿ ಕುದೀಲಿ. ಓಕೆನಾ? ನೋಡಿ ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಒಂದು 2 ಮಿನಿಟ್ಸ್ ಆಗುವಷ್ಟು ಕುದೀಲಿ. ಕುದಿದ್ಮೇಲೆ ಈ ಪೌಡರ್ನ ಇದಕ್ಕೆ ಆಡ್ ಮಾಡೋಣ. ಹಾಗೆ ಇದು ಯಾರಿಗೋಸ್ಕರ ಮಾಡ್ತಿದ್ದೀನಿ ಗೊತ್ತಾ? ನನ್ನ ಮಗನಿಗೋಸ್ಕರ ಮಾಡ್ತಾ ಇದೀನಿ. ನೆನ್ನೆ ನಾನು ಮಾಡಿದ್ದಾಗ ಒಂದ್ ಸ್ವಲ್ಪ ತಿಂದ ಅವನು. ಇವಾಗ ಊಟನೇ ಮಾಡ್ತಾ ಇಲ್ಲ ಅವನು. ಇದೊಂದ್ಸಲ ರಾಗಿ ಮುದ್ದೆ ಟ್ರೈ ಮಾಡೋಣ ಅಂತ ನಾನು ಅವನಿಗೆ ಮತ್ತೆ ನನಗೋಸ್ಕರ ಆಫ್ಟರ್ನೂನ್ ಲಂಚ್ಗೆ ಮಾಡ್ತಾ ಇದೀನಿ. ಆಫ್ಟರ್ನೂನ್ ಲಂಚ್ ಟೈಮ್ ಆಲ್ರೆಡಿ ಆಗೋಗಿದೆ. ಆದ್ರೂ ಕೂಡ ಅವ್ನು ಇವಾಗ ಮಲಗಿದಾನೆ. ಎದ್ಮೇಲೆ ಅವ್ನಿಗೆ ಏನಾದ್ರು ತಿನ್ನಿಸ್ಬೇಕಲ್ವಾ, ಹೆಲ್ದಿ ಫುಡ್ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ರಾಗಿ ಮುದ್ದೆನ ಮಾಡೋದಕ್ಕೆ ಹೊರಟಿರುವಂತದ್ದು ನಾನು. ಹಾಗೆ ಇದಕ್ಕೆ ನಾನು ಇವಾಗ ಸ್ವಲ್ಪ ತುಪ್ಪನ ಆಡ್ ಮಾಡ್ತೀನಿ. ಓಕೆ, ಒಂದ್ ಸ್ವಲ್ಪ ತುಪ್ಪ ಆಡ್ ಮಾಡಿ. ನೋಡಿ ಕುದೀತಾ ಇದೆ, ನೋಡಿ ಚೆನ್ನಾಗಿ ಕುದೀತಾ ಇದೆ, ಕುದೀಲಿ. ಇವಾಗ ಸ್ವಲ್ಪ ಸಾಲ್ಟ್ ಆಡ್ ಮಾಡೋಣ. ಜಾಸ್ತಿ ಸಾಲ್ಟ್ ಏನ್ ಬೇಕಾಗಿಲ್ಲ. ನೋಡಿ ಒಂದಿಷ್ಟು ಉಪ್ಪನ್ನ ಆಡ್ ಮಾಡ್ಕೋತೀನಿ. ಓಕೆ, ಇವಾಗ ಕುದೀತಾ ಇದೆ ಅಲ್ವಾ, ಲೋ ಫ್ಲೇಮ್ ಮಾಡ್ಬಿಟ್ಟು ಇವಾಗ ರಾಗಿ ಪೌಡರ್ನ ಹಾಕ್ತೀನಿ. ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ ಮಾಡೋದ್ರಲ್ಲಿ. ಯಾಕಂತೇಳಿ ತುಂಬಾ ಚೆನ್ನಾಗಿ ಮಾಡೋರಿಗೆ ನನ್ ಪ್ರಾಸೆಸ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಸೊ ಗೊತ್ತಿರೋಷ್ಟು ಮಾತ್ರ ಮಾಡ್ತಾ ಇದೀನಿ. ಯಾವುದೇ ವಿಡಿಯೋ ರೆಫರೆನ್ಸ್ ತಗೊಂಡ್ ಮಾಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ನೋಡಿದೀನಿ, ಬಟ್ ಅದ್ ಮರ್ತೋಗಿದೆ ನನಗೆ. ಇವಾಗ ನಾನು ನನ್ನಷ್ಟಕ್ಕೆ ಮಾಡ್ತಾ ಇದೀನಿ. ನಮ್ಗೆ ನೀರ್ ಜಾಸ್ತಿ ಆದ್ರೆ ರೌಂಡ್ ಅದನ್ನ ಮುದ್ದೆ ಮಾಡಕ್ ಆಗಲ್ಲ. ಸೊ ಸ್ವಲ್ಪ ನೀರ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಅದು ಅಲ್ಲೇ ಫುಲ್ ಗಟ್ಟಿ ಗಟ್ಟಿ ತರ ಆಗ್ಬೇಕು. ಹೀಗೆ ಸ್ವಲ್ಪ ಹೊತ್ತು ಬಿಡ್ಬೇಕು. ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು ನಾವು. ಜಾಸ್ತಿ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಬೇಯಿಸಕ್ ಆಗಲ್ಲ, ಅಡಿ ಹಿಡ್ದು ಬಿಡುತ್ತೆ. ಇವಾಗ ಬಾಯಿ ಮುಚ್ಚಿಬಿಡ್ತೀನಿ. ಒಂದು 2 ನಿಮಿಷ ಆಯ್ತು ಆಲ್ರೆಡಿ, ನಾನು ಆ ಕಡೆ ಈ ಕಡೆ ಎಲ್ಲ ಮಾಡ್ದೆ. ಓಕೆ, ಇವಾಗ ಇದನ್ನ ಒಂದು 5 to 6 ಮಿನಿಟ್ಸ್ ನಾನು ಹಾಗೆ ಬಿಸಿಯಲ್ಲಿ ಬಿಡ್ತೀನಿ. ನನಗೆ ಗೊತ್ತಿಲ್ಲ ನೀವು ಎಷ್ಟು ನಿಮಿಷ ಬಿಡ್ತೀರಾ ಅಂತ. ನಾನೊಂದು 5 to 6 ಮಿನಿಟ್ಸ್ ಬಿಡ್ತೀನಿ. ಚೆನ್ನಾಗಿ ಅದು ಬೇಯ್ಬೇಕಲ್ಲ, ಅದಕ್ಕೋಸ್ಕರ. ಓಕೆ, ಲೆಟ್ಸ್ ವೇಟ್. ಓಕೆ, ಬಾಯ್ ತೆಗಿ. ಎಂತ ಆಗಿದೆ ಅಂತ ನೋಡು. ಒಂದ್ ಕೈಲಿ ಮಾಡೋದು ಸ್ವಲ್ಪ ಕಷ್ಟ, ಸ್ವಲ್ಪ ಇಟ್ಕೊಂಡು ಮಾಡ್ಬೇಕು. ಇದು ಜಾರತ್ತೆ ಬೇರೆ, ಚಿಕ್ಕದ್ರಲ್ಲಿ ಮಾಡಿದೀನಿ. ಓಕೆ, ಇವಾಗ ನಾವು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಅದು ಹಂಗೆ ಒಳ್ಕೊಂಡ್ಬಿಡುತ್ತೆ. ಯಾ ಓಕೆ, ಗ್ಯಾಸ್ ಸ್ಟವ್ ಇವಾಗ ಆಫ್ ಮಾಡ್ತೀನಿ. ಆಫ್ ಮಾಡ್ಬಿಟ್ಟು ಸ್ವಲ್ಪ ಆರೋಗೋ ತನಕ ಹಾಗೆ ಮುಚ್ಚಿಡೋಣ. ಸ್ವಲ್ಪ ಮುಚ್ಚಿಟ್ಟು ಆಮೇಲೆ ಮಿಕ್ಸ್ ಮಾಡೋಣ. ಕೆಲವು ಕಾಲಲ್ಲೆಲ್ಲ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ನೋಡ, ನಾನು ಹಂಗೆ ಟ್ರೈ ಮಾಡ್ತೀನಿ. ನನ್ನ ಮಗ ತಿಂದ್ರೆ ಸಾಕು. ನಾನು ಊಟ ಮಾಡಿಸೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ ಇವಾಗ.
ಊಟನೇ ಮಾಡ್ತಿಲ್ಲ. ಚೆನ್ನಾಗಿ ಬಂದಿದೆ ಇವತ್ತು. ನಿನ್ನೆ ಮಾಡಿದ್ದೆ, ಬಟ್ ಎಲ್ಲೋ ಒಂದ್ ಕಡೆ ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡಿದ್ದು, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಇವಾಗ ಒಂದ್ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ತೀನಿ, ಅದಾದ್ಮೇಲೆ ಮಿಕ್ಸ್ ಮಾಡ್ತೀನಿ. ಕೆಳಗಿಡ್ಬಾರ್ದ. ಓಕೆ, ಇವಾಗ ಹಿಂಗಿಟ್ಕೊಂಡು ಚೆನ್ನಾಗಿ ತಿರುಗಿಸುವ. ನೀವ್ ಅಂದ್ಕೊಬಹುದು, ಇವಳು ಈ ವೇಷದಲ್ಲೂ ಇದೆಲ್ಲ ಮಾಡ್ಬೇಕಾ ಇವಳಿಗೆ ಅಂತೇಳಿ. ವೇಷ ಯಾವ್ದಾದ್ರೇನು ಅಲ್ವಾ, ಚಂದ ಮಾಡಿದ್ರೆ ಆಯ್ತು. ಇದು ಬಟ್ಟೆ ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತೆ. ಎಸ್, ಆಕ್ಚುಲಿ ಈ ಪ್ರಾಸೆಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರುವಂತದ್ದು. ಕಾಲಲ್ಲೆಲ್ಲ ಈ ತರ ಇಟ್ಕೊಂಡು ಎಷ್ಟು ಮಿಕ್ಸ್ ಮಾಡ್ತಿರುವಂತದ್ದು. ಓಕೆ, ಸಾಕು ಅನ್ಸುತ್ತೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಉಂಡೆ ಮಾಡೋದಿರುವಂಥದ್ದು. ಉಂಡೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ, ನನಗೆ ಉಂಡೆ ಮಾಡ್ಲಿಕ್ಕೆ ಬರಲ್ಲ. ನಾನು ಆಯಿಲ್ ಎಲ್ಲ ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡಲ್ಲ ಕೆಲವರು. ಅಂದ್ರೆ ಕೆಲವರು ಆಯಿಲ್ ಯೂಸ್ ಮಾಡಿ, ಕೆಲವರು ನೀರು ಯೂಸ್ ಮಾಡ್ತಾರೆ. ಯಾವ್ದು ಯೂಸ್ ಮಾಡೋದು, ನನಗೆ ಉಂಡೆ ಚೆನ್ನಾಗಿ ಮಾಡಕ್ ಬರಲ್ಲ, ಬಟ್ ಟ್ರೈ ಮಾಡೋಣ. ಓಕೆ ಓಕೆ, ಇದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪ್ಲೇಟ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗೆ ನೀರು ಹಾಕೊಂಡು, ಕಾಯಲ್ಲಿ ಸ್ವಲ್ಪ ಹೀಗೆ ನೀರು ಇಟ್ಕೊಂಡು ಮಾಡೋ ಸ್ಟೈಲ್ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಬೇಕು. ಉಂಡೆ ಮಾಡ್ಲಿಕ್ಕೆ ಬರಲ್ಲ. ಹೆಂಗ್ ಮಾಡ್ತಾರಪ್ಪ, ಇಷ್ಟು ಬಿಸಿ ಬಿಸಿ ಇರುತ್ತೆ. ನನ್ನ ಪ್ರಕಾರ ಇವತ್ತು ತುಂಬಾ ಚೆನ್ನಾಗಿ ಬರ್ಬೇಕು, ಪ್ರಾಸೆಸ್ ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ ಅನ್ನಿಸ್ತಿದೆ. ಬಟ್ ಓಕೆ, ಟ್ರೈ ಮಾಡ್ತಾ ಇದ್ದೀನಲ್ವಾ. ಇದೇನು ಒಂದೇ ಉಂಡೆ ಮಾಡ್ಬೋದು, ಎರಡು ಬೇಕಾಗಿಲ್ಲ ಇದಕ್ಕೆ. ಅದೇ ಮಗನಿಗೊಂದು ನನಗೊಂದು ಅಂತ. ಎಸ್, ಸಾಕು, ಎಷ್ಟಾದ್ರೂ ಮಾಡಿದೀನಲ್ವಾ, ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು. ಹೇಳಿ, ನಾನು ರಾಗಿ ಮುದ್ದೆ ಹೇಗ್ ಮಾಡ್ದೆ ಅಂತ. ಹಿಂಗೆಲ್ಲ ಎಂತ ಹಿಂಗೆಲ್ಲ ಬಿಚ್ಕೋಬಾರ್ದು, ತುಂಬಾ ಚೆನ್ನಾಗಿ ರೌಂಡ್ ಮಾಡ್ಬೇಕು. ಗೊತ್ತಿಲ್ಲ, ಇಷ್ಟು ಮಾಡಿದ್ದು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನ, ಕಾಮೆಂಟ್ಸ್ ಮಾಡೋದನ್ನ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅವಾಗ ಫ್ರೀ ಇದ್ದಾಗ ಒಂದೊಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಬೇಕು ಅಂತ ಇಷ್ಟ ಆದ್ರೆ, ಬಿಸಿ ಶೆಡ್ಯೂಲ್ ಅಲ್ಲಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಮಗು, ವರ್ಕ್ ಎಲ್ಲ ಆಗ್ಬೇಕಾದ್ರೆ ನಿದ್ದೆಗೆ ಒಂದು 3 to 4 hours ಆಗತ್ತೆ. ಹಾಗೆ ಅವಾಗ ಒಂದು ವಿಡಿಯೋನ ಮಾಡ್ತಾ ಇರ್ತೀನಿ. ಓಕೆ, ಇತ್ತೀಚೆಗೆ ರೀಲ್ಸ್ ಕೂಡ ತುಂಬಾ ಕಮ್ಮಿ ಆಗಿದೆ ಮಾಡೋವಂಥದ್ದು. ನೋಡೋಣ ಯಾವಾಗ ಮತ್ತೆ ಪಿಕಪ್ ಆಗ್ತೀನಿ ಅಂತ. ಓಕೆ ಸ್ನೇಹಿತರೆ, ನನ್ನ ಮಗನಿಗೆ ಮಾಡಿದಂತಹ ರಾಗಿ ಮುದ್ದೆ ನೋಡಿ, ಬಂಗುಡೆ ಮೀನು ಕರಿ ಇದೆ, ಹಾಗೆ ಇಲ್ಲಿ ಆನಿಯನ್ ಮತ್ತೆ ಕುಕುಂಬರ್ ಇದೆ. ಅವನಷ್ಟು ತಿನ್ನಲ್ಲ. ಆನಿಯನ್ ಒಂದ್ ಸ್ವಲ್ಪ ತಿಂತಾನೆ, ಕುಕುಂಬರ್ ಒಂದ್ ಸ್ವಲ್ಪ ಜಗಿತಾನೆ, ಎಲ್ಲ ಉಗಿತಾನೆ. ಅದೆಲ್ಲ ನನಗೆ, ಇದೆಲ್ಲ ನನಗೆ. ಇಷ್ಟು ಅವ್ನು ತಿನ್ನಲ್ಲ. ಟ್ರೈ ಮಾಡ್ತೀನಿ ಅವ್ನು ತಿನ್ನೋದಕ್ಕೆ. ಅವ್ನು ತಿಂದ್ರೆ ಇದು ತುಂಬಾ ಒಳ್ಳೇದು, ಹೆಲ್ತಿಗೆ ತುಂಬಾ ಒಳ್ಳೇದಾಗಿರೋದ್ರಿಂದ ನಾನು ಅವ್ನು ತಿನ್ಲಿ ಅಂತ ಅನ್ಕೋತಾ ಇದ್ದೀನಿ. ಅವ್ನು ತಿಂದ್ರೆ ನೆಕ್ಸ್ಟ್ ನಾನು ವಾರದಲ್ಲಿ 1 ಸಲನೋ 2 ಸಲನೋ ಅವನಿಗೆ ಇದನ್ನ ರೆಡಿ ಮಾಡ್ಕೊಡ್ಬೋದು. ಅವ್ನಿಗೆ ಏನ್ ಫುಡ್ ಇಷ್ಟನೋ ನಾನು ಯಾವಾಗ್ಲೂ ಅದೇ ಫುಡ್ನ ರೆಡಿ ಮಾಡ್ತೀನಿ. ಹೇಗ್ ಬಂದಿದೆ ಅಂತ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ನನ್ನ ಪ್ರಕಾರ ಇದು ಬೆಟರ್ ಆಗಿದೆ. ನಾವು ಡೈಲಿ ಮಾಡದೆ ಇರೋರಾಗಿರೋದ್ರಿಂದ ವರ್ಷದಲ್ಲಿ 1-2 ಸಲ ಮಾಡ್ತೀವಿ, ಅದರಿಂದಾಗಿ ಇಷ್ಟು ಬಂದಿರೋದು ಓಕೆ ಅಲ್ವಾ. ಎಸ್, ಓಕೆ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೆಲ್ದಿ ಫುಡ್ ಕೊಡಿ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.